Hi students. So we are continuing the first chapter, that is electric field and the charges. So in the previous video you have seen the derivation for the electric field on the equatorial line of the electric dipole. Okay. So that is 5 marks important question for your theory examination. So in the today video we will see torque acting on the uniform torque acting on an electric dipole, or just dipole also you can call, in the uniform electric field. In the sense, if you keep a electric dipole in the electric field, so it will experiences the torque. So how it will experiences the torque in the today period we will see. Okay. ಇಲ್ಲಿ ನೋಡ್ರಿ, ಈ ಪೀರಿಯಡ್ ಒಳಗೆ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾವು ಬಿಟ್ಟೇವು ಅಂತಂದ್ರೆ ಅಲ್ಲಿ ಅದರ ಮೇಲೆ ಟಾರ್ಕ್ ಆಕ್ಟ್ ಆಗ್ತದ, ಅದು ಹ್ಯಾಂಗ್ ಆಕ್ಟ್ ಆಗ್ತದ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಓಕೆ. ಸೊ ಬಿಫೋರ್ ಗೋಯಿಂಗ್ ಟು ದ ಡೆರಿವೇಶನ್, ಸೊ ಹೌ ಯು ವಿಲ್ ಕನ್ಸ್ಟ್ರಕ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀರಿ? ಒಂದು ಪಾಸಿಟಿವ್ ಪ್ಲೇಟ್ ಇರ್ತದೆ, ಓಕೆ, ಆಮೇಲೆ ಒಂದು ನೆಗೆಟಿವ್ ಪ್ಲೇಟ್ ಇರ್ತದೆ ಇನ್ ಬಿಟ್ವೀನ್, ಅಥವಾ ಆ್ಯನೋಡ್ ಕ್ಯಾಥೋಡ್ ಅಂತ ಕರೀತೀವಿ ಕೆಮಿಸ್ಟ್ರಿ ಒಳಗೆ. ಓಕೆ. ಸೊ ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ನಡಬಾರ್ಕೆ ಏನಿರ್ತದಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರ್ತದಪ್ಪ ಅಂತಂದ್ರೆ ಜನರೇಟ್ ಆಗಿರ್ತದೆ. ಇಲ್ಲಿ ಮೇಲ್ಗಡೆ ಡಯಾಗ್ರಾಮ್ ಅಲ್ಲಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರೆದಿದ್ದೀವಿ. ಇ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಷ್ಟೇ ಕಾಣ್ತಾವೆ. ಈ ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ನಾವು ತೋರಿಸಿರುತ್ತಿಲ್ಲ, ಆದರೆ ಅದು ಆ್ಯಕ್ಚುಲಿ ಹೆಂಗಿರ್ತದೆ, ಈ ರೀತಿ ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಇರ್ತಾವೆ. ಈಗ ನೋಡ್ರಿ, ನಾವು ಯಾವಾಗ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಇದರಲ್ಲಿ ತಂದು ಬಿಡ್ತೀವಿ, ಇದರಲ್ಲಿ ತಂದು ಬಿಟ್ಟಾಗ ಏನಾಗ್ತದ ಅಂತ ಸ್ವಲ್ಪ ನೋಡ್ರಿ. ಎಲೆಕ್ಟ್ರಿಕ್ ಡೈಪೋಲ್ ಎರಡು ಚಾರ್ಜಸ್ಗಳು ಇರ್ತಾವೆ, ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇರ್ತದ, ಇನ್ನೊಂದು ಏನಿರ್ತದ್ರಿ ನೆಗೆಟಿವ್ ಚಾರ್ಜ್ ಇರ್ತದೆ. ಇಲ್ಲಿ ಏನಾಗ್ತದ ರೀ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು ನೇಚರ್ ಆಫ್ ಚಾರ್ಜ್ ಏನದ ರೀ, ಈ ಪ್ಲೇಟ್ ಮೇಲೆ ನೆಗೆಟಿವ್ ಅದ. ಸೊ ದ್ಯಾಟ್ ಈ ಒಂದು ಡೈಪೋಲ್ ಪಾರ್ಟ್ ಏನಾಗ್ತದಪ್ಪ ಅಂತಂದ್ರೆ ಈ ಪ್ಲೇಟ್ ಕಡೆ ಅಟ್ರಾಕ್ಟ್ ಆಗಕ್ಕೆ ಚಾಲೂ ಮಾಡ್ತದೆ, ಹೌದಾ? ಸೊ ಅದು ಈ ಸಡನ್ ಫೋರ್ಸ್ ಏನ್ ಮಾಡ್ತದೆ, ಈ ಕಡೆ ಸ್ಟಾರ್ಟ್ ಮಾಡ್ತದೆ. ಇದು ಯಾವ ಪ್ಲೇಟ್ ಅದ ರೀ? ಪಾಸಿಟಿವ್ ಪ್ಲೇಟ್ ಅದ. ಸೊ ಇಲ್ಲಿ ಚಾರ್ಜ್ ಆಗುತ್ತೆ ನೆಗೆಟಿವ್, ಇದು ಏನಾಗ್ತದೆ ನೆಗೆಟಿವ್ ಪ್ಲೇಟ್ ಕಡೆ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇಲ್ಲಿ ಏನಾಗ್ತಾವ್ರಿ, ಈ ರೀತಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಆಗಿ ಏನಾಗ್ತಾವ್ರಿ, ನಮಗೆ ಫೋರ್ಸಸ್ಗಳು ಆಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಈ ಎರಡು ಫೋರ್ಸ್ಗಳಿಂದ ಏನು ಜನರೇಟ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಟಾರ್ಕ್ಯೂ ನಮಗೆ ಕಪಲಿಂಗ್ ಆಕ್ಷನ್ ನಾವು ನೋಡ್ತೀವಿ. ಕಪಲಿಂದ ಏನು ಕ್ರಿಯೇಟ್ ಆಗ್ತದೆ ನಮಗೆ ಇಲ್ಲಿ ಟಾರ್ಕ್ಯೂ ಕ್ರಿಯೇಟ್ ಆಗ್ತದೆ. ನೋಡ್ರಿ, ಇದೊಂದು ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಎರಡು ಫೋರ್ಸ್ ಕೊಡ್ರಿ, ಒಂದು ಫೋರ್ಸ್ ಇದನ್ನ ಈ ಕಡೆ ಎಳಿತಿರ್ತದ, ಇನ್ನೊಂದು ಫೋರ್ಸ್ ಇದನ್ನ ಈ ಕಡೆ ಎಳಿತಿರ್ತದೆ. ಸೊ ಆಬ್ವಿಯಸ್ ಆಗಿ ಇದ್ರ ಮೇಲೆ ಏನು ಆಕ್ಟ್ ಆಗ್ತದೆ ರೀ, ಟಾರ್ಕ್ಯೂ ಆಕ್ಟ್ ಆಗ್ತದೆ ಇರೋದು. ಒಂದು ಈ ಕಡೆ ಎಳಿಲಕ್ಕೆ ಚಾಲೂ ಮಾಡ್ತದ, ಒಂದು ಈ ಕಡೆ ಎಳಿಲ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಇದು ಏನಾಗ್ತದೆ ರೀ, ಇದ್ರ ಮೇಲೆ ಟಾರ್ಕ್ಯೂ ಆಕ್ಷನ್ ಏನಾಗಕ್ಕೆ ಸ್ಟಾರ್ಟ್ ಮಾಡ್ತದೆ ರೀ, ಯಾವ್ದ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ. ಇದು ತಿಳಿತೀರಿ ನಿಮ್ಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಯಾವ ರೀತಿ ಒಂದು ಡೈಪೋಲ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಟಾರ್ಕ್ಯೂ ಅನ್ನ ಆಕ್ಟ್ ಮಾಡ್ತದೆ. ಓಕೆ, ಇವಾಗ ಅದ್ರದ್ದು ಡೆರಿವೇಶನ್ ಅನ್ನ ನೋಡ್ರಿ. So first of all, we have considered an electric field, which is uniform electric field. So that we have indicated E. So we have considered an electric dipole, which is having the two equal and opposite charges, positive and negative respectively, and the distance between the two charge we will take as 2a. That is the length of the dipole. Okay. So whenever we project the dipole inside the uniform electric field, as I told earlier, so a positive side will get attracted towards the negative plate, and the negative charge of the electric dipole is attracted towards the positive plate. So the result of this, there will be a torque. If you project the dipole like this, so after some time it will get aligned like this, because of the two equal and opposite forces they are acting on the dipole. Okay, the amount of force acting on the dipole, here you can take this as F equal to Q into E, you can take. The
force acting on either force. You can take this or this. So how do you written this formula for the electric field? What is this? F by Q naught. So you need what? F means you will multiply this here. Ignore it. ಒಂದು ಈ ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿರ್ತವೆ ಎರಡು. ಆ ಫೋರ್ಸ್ ಇಕ್ವೇಷನ್ ಅಂತ ಬರಿತೀವಿ F equal to Q into E ಅಂತ ಬರಿತೀವಿ. ಇದನ್ನ ಎಲ್ಲಿಂದ ಬರ್ತೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಸಿಕ್ ಡೆಫಿನಿಷನ್ ಏನು ಬರ್ತದ್ರಿ? E equal to F by Q naught. ಹೌದಾ? ಅದರಿಂದ ನಮಗೇನು ಬೇಕಾಗಿದೆ? F ಬೇಕಾಗಿದೆ. ಸೊ ಈ Q naught ಅನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತದೆ ನಿಮಗೆ? F equal to E Q naught ಅಂತ ಬರ್ತದೆ. Q naught ಅಂತಕ್ಕಂಥದ್ದು ನಮ್ಗೆ ಯೂನಿಟ್ ಚಾರ್ಜ್. ಇದೇನು ಯೂನಿಟ್ ಚಾರ್ಜ್ ಇಲ್ಲ, ಅದೊಂದು ಸರ್ಟನ್ ಚಾರ್ಜ್ ಇರೋದ್ರಿಂದ ನಾವು Q naught ಅಂತ ಬರಬೇಕು, Q ಅಂತ ಬರ್ತೇವೆ ಅಷ್ಟೇ. ಓಕೆ, ಇವಾಗ ನಾವು ನೋಡಬೇಕಾಗಿದ್ದು ವಾಟ್ ಈಸ್ ದ ಬೇಸಿಕ್ ಡೆಫಿನಿಷನ್ ಫಾರ್ ದ ಟಾರ್ಕ್ Q. ಟಾರ್ಕ್ Q ಬೇಸಿಕ್ ಡೆಫಿನಿಷನ್ ಏನು ತಗೋತೀವಿ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ತಗೋತೀವಿ. ಹೌದಾ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಇದು ಆಲ್ರೆಡಿ ನಿಮಗೆ ಫಸ್ಟ್ ಇಯರ್ ಅಲ್ಲಿ ಬಂದದ್ರಿ. ಫೋರ್ಸ್ ಅಂದ್ರೆ ನಾವು ಇದನ್ನ ಏನು ಮಾಡ್ತೀರಿ? ಈ ಇಕ್ವೇಷನ್ ನಂಬರ್ 1 ಇದನ್ನ ನೀವು ಅಲ್ಲಿ ಆ್ಯಡ್ ಮಾಡ್ತೀರಿ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈಗ ನೋಡ್ರಿ, ಇದು ಹಾರಿಜಾಂಟಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಅದೇ. ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ಯಾವ್ದ್ರಿ? ಈ ಡಾಟೆಡ್ ಲೈನ್ ಏನಪ್ಪಾ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಲೈನ್. ಅದು ಯಾವ್ದ್ರಿ? BC ಅಂತ ತಗೋತೀವಿ ನಾವು. ಓಕೆ, ಸೊ from the figure ಈಗ from the figure in the triangle, ಯಾವ ಟ್ರಯಾಂಗಲ್? ABC. ABC ಟ್ರಯಾಂಗಲ್ ಒಳಗ ಸೈನ್ ಥೀಟಾ ಡಿಫೈನ್ ಮಾಡ್ಕೊತೀವಿ. ಸೈನ್ ಥೀಟಾ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅನ್ನೋದನ್ನ ನೋಡ್ರಿ. ಸೈನ್ ಥೀಟಾ ಈಕ್ವಲ್ ಟು, ಸೊ ಇಲ್ಲಿ ಆಂಗಲ್ ಇಲ್ಲ ಅಂದ್ರೆ ಇದು ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಹೌದಾ? ಇದು ಅಪೋಸಿಟ್ ಸೈಡ್, ಇದು ಹೈಪೋಟೆನ್ಯೂಸ್, ಇದು ಬೇಸ್ ಇರ್ತದೆ. ಅಂದ್ರೆ ಇಲ್ಲಿ ಏನು ತಗೋತೀವಿ? BC by AB ಅಂತ ತಗೋತೀವಿ. ಹೌದಾ? BC by AB, ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಸೊ ಅದನ್ನ ಫರ್ದರ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡ್ರಿ. ಇದನ್ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಯಾವ್ದು? ನಮಗೆ BC ಅಲ್ಲಿ ಯಾವ BC ಅಂದ್ರೆ ನಮ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲಿ ನೋಡ್ರಿ, ಆಂಗಲ್ ಇಲ್ಲಿ 90 ಡಿಗ್ರಿ ಡಿಸ್ಕ್ರೈಬ್ ಆಗತ್ತೆ ನಮ್ಗೆ ಎಲ್ಲ ಕಡೆ. ಓಕೆ, ಸೊ BC ಅನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಇಲ್ಲಿ BC equal to AB sin theta ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ಬೋದು. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ AB ಅಂತಂದ್ರೆ ಏನ್ರಿ? AB is nothing but the length of the dipole. ಓಕೆ, ಲೆಂತ್ ಆಫ್ ದ ಡೈಪೋಲ್. ಅದನ್ನ ನಾವೇನಂತ ಬರೀತೀವಿ? AB is equal to 2A ಅಂತ ಬರೀತೀವಿ. ಆಲ್ರೆಡಿ ಪ್ರೀವಿಯಸ್ ಆಗಿ ಕೂಡ ತಗೊಂಡಿದ್ದೀವಿ. ಸೊ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ BC ಅನ್ನ ನಾವೇನು ಬರೀತೀವಿ? 2A sin theta ಅಂತ ಬರೀತೀವಿ. ಓಕೆ, ಬೇಕಾದ್ರೆ ಇಕ್ವೇಷನ್ ನಂಬರ್ 3 ಅನ್ನ ನೀವು ಕೊಡಿ. ಇಕ್ವೇಷನ್ ನಂಬರ್ 2 ಇದೆ. ಓಕೆ, ಈಗ ನಮಗೆ ಫೋರ್ಸ್ ಅಂದ್ರೆ ಗೊತ್ತಾಯ್ತು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಾಯ್ತು. ಸೊ ಅವೆರಡನ್ನ ಇಕ್ವೇಷನ್ ನಂಬರ್ 2 ರಲ್ಲಿ ಫಿಲ್ಅಪ್ ಮಾಡಿ. ಸೊ ನಮ್ಮ ಟಾರ್ಕ್ Q ಈಕ್ವಲ್ ಟು ಫೋರ್ಸ್ ಅಂದ್ರೆ ಏನು ಬರ್ತದೆ ರೀ? Q ಇಂಟು E. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನು ಬರ್ತದೆ ರೀ? BC ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2A sin theta ಅಂತ ಬರ್ತದೆ. ಓಕೆ, ಇದರಲ್ಲಿ ಸ್ವಲ್ಪ ನೀವು ಲಕ್ಷ್ಯ ವಹಿಸಬೇಕಾಗಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ Q ಇಂಟು 2A ಅದರಿ. Q ಇಂಟು 2A ಅಂದ್ರೆ ಏನ್ ಬರ್ತದೆ ರೀ? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಅದು P ಅಂತ ಬರ್ತದೆ. ಸೊ ನಾವು ಟಾರ್ಕ್ Q ಅನ್ನು ಏನಂತ ಬರೀಬಹುದು ಇಲ್ಲಿ ಅಂತಂದ್ರೆ P ಇಂಟು E sin theta ಅಂತ ಬರೀಬಹುದು. ಯಾಕಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P ಈಕ್ವಲ್ ಟು ಬರೀತೀರಿ Q ಇಂಟು 2A ಅಂತ ಬರ್ದಿರ್ತೀರಿ. ಆಲ್ರೆಡಿ ನಿಮ್ಗೆ ಬಂದಿರತಕ್ಕಂಥ ಕಾನ್ಸೆಪ್ಟ್ ಅದು. ಓಕೆ, ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ Q acting on the electric dipole in the uniform electric field. ಓಕೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನೀವು ಒಂದು ಡೈಪೋಲ್ ಅನ್ನು ಇಟ್ಟರೆ ಅಂತಂದ್ರೆ ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ
ಟಾರ್ಕ್ ಎಕ್ಸ್ಪ್ರೆಷನ್. ಓಕೆ, ಆಮೇಲೆ ಇದನ್ನಿಲ್ಲಿ ಸ್ವಲ್ಪ ನೋಟ್ ಪಾಯಿಂಟ್ಸ್ ಅನ್ನು ನೋಡ್ಬೇಕಾಗಿತ್ತಂದ್ರೆ ಇದನ್ನ ಇಲ್ಲಿ ನೋಡ್ರಿ, ಇಫ್ ಥೀಟಾ ಇಸ್ ಈಕ್ವಲ್ ಟು, ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ನೋಡಿ ನೋಟ್ ಪಾಯಿಂಟ್ಸ್ಗಳನ್ನು. ನೋಡ್ರಿ, ಫಸ್ಟ್ ಆಫ್ ಆಲ್ ನಮ್ಗೆ ಇರ್ತಕ್ಕಂಥ ಇಕ್ವೇಶನ್ ಬರ್ಕೊಳ್ಳಿ, ಪಿ ಇ ಸೈನ್ ಥೀಟಾ. ಹೌದಾ, ಇಲ್ಲಿ ಇಫ್ ಥೀಟಾ ಈಕ್ವಲ್ ಟು 0 ಆದ್ರೆ ಏನಾಗ್ತದೆ, ಟೌ ಈಕ್ವಲ್ ಟು 0 ಆಗ್ತದೆ. ಯಾಕಂದ್ರೆ ಸೈನ್ ಆಫ್ 0 ಈಕ್ವಲ್ ಟು ಏನು ಬರ್ತದೆ, ನಮ್ಗೆ 0 ಬರ್ತದೆ. ಅಂದ್ರೆ ಅದರ ಅರ್ಥ, ಇಫ್ ದ ಡೈಪೋಲ್ ಈಸ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ದ ಫೀಲ್ಡ್, ದೆನ್ ಆಂಗಲ್ ಬಿಟ್ವೀನ್ ದ ಫೀಲ್ಡ್ ಅಂಡ್ ದ ಡೈಪೋಲ್ ಈಸ್ 0. ಈಗ ನೋಡ್ರಿ, ಈ ಡೈಪೋಲ್ ಇಟ್ಟಿದ್ದು ಆಂಗಲ್ ಬರ್ತದೆ. ಡೈಪೋಲ್ ಈ ರೀತಿ ಇಟ್ಟಿನಿ ಅಂದ್ರೆ ಎರಡು ಪ್ಯಾರಲಲ್ ಲೈನ್ ಅದಾವ, ಪ್ಯಾರಲಲ್ ಲೈನ್ ಅದಾವ, ಆಂಗಲ್ ಏನು ಬರ್ತದೆ, 0 ಬರ್ತದೆ. ಸೊ ಯಾವಾಗ ಆಂಗಲ್ 0 ಇರ್ತದ, ಆಗ ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಟಾರ್ಕ್ ಏನಾಗಿರ್ತದೆ, 0 ಇರ್ತದ. ಅದನ್ನು ನಾವು ಮಿನಿಮಮ್ ಟಾರ್ಕ್ ಅಥವಾ 0 ಟಾರ್ಕ್ ಅಂತ ಹೇಳ್ಬೋದು. ಈ ಸ್ಟೇಟ್ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ, ಈ ಒಂದು ಪೊಸಿಷನ್ ಅಲ್ಲಿ ಈ ಎಲೆಕ್ಟ್ರಿಕ್ ಡೈಪೋಲ್ ಸ್ಟೇಬಲ್ ಈಕ್ವಿಲಿಬ್ರಿಯಂ ಒಳಗೆ ಇರ್ತದೆ. ಸ್ಟೇಬಲ್ ಅಂತಂದ್ರೆ ಅದು ಯಾವ ಕಡೆನೂ ಕೂಡ ಮೂವ್ ಆಗುದಿಲ್ಲ, ಸ್ಟೇಬಲ್ ಆಗಿ ನಿಂತಿರ್ತದೆ. ಎರಡನೇದು, ಥೀಟಾ ಈಕ್ವಲ್ ಟು 90 ಡಿಗ್ರಿ ಅನ್ನೋದನ್ನ ನೋಡ್ತೀವಿ. ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ ಆಗಿ ಈ ರೀತಿ ನಾವು ಪ್ರೊಜೆಕ್ಟ್ ಮಾಡ್ತೀವಿ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ. ಅಲ್ಲೇನಾಗ್ತದೆ, ಸೈನ್ ಆಫ್ 90, ಸೈನ್ ಆಫ್ 90 ಏನು ಕೊಡ್ತದೆ, ನಮ್ಗೆ 1 ಬರ್ತದೆ. ಅಂದ್ರೆ ಇದು ಪಿ ಇ ಅಂತ ನಮ್ಗೆ ರಿಸಲ್ಟ್ ಕೊಡ್ತದೆ. ಸೊ ಪಿ ಇ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಕ್ಟ್ ಆಗ್ತಕ್ಕಂಥ ಟಾರ್ಕ್ ಏನಿರ್ತದಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಟಾರ್ಕ್ ನಮ್ಗೆ ಇರ್ತದ. ಓಕೆ, ಸೊ ಯಾವಾಗ್ರಿ ಪರ್ಪೆಂಡಿಕ್ಯುಲರ್ ಇದ್ದಾಗ, ಈ ಪ್ಯಾರಲಲ್ ಇದ್ದಾಗಂತೂ 0 ಬರ್ತದೆ, ಪರ್ಪೆಂಡಿಕ್ಯುಲರ್ ಇದ್ದಾಗ ಅದ್ರ ಮೇಲೆ ಮ್ಯಾಕ್ಸಿಮಮ್ ಟಾರ್ಕ್ ಏನಾಗ್ತಿರ್ತದಪ್ಪ ಅಂದ್ರೆ ಆಕ್ಟ್ ಆಗ್ತಿರ್ತದೆ. ಓಕೆ, ಆಮೇಲೆ ಇದನ್ನ ನಾವು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಯಾಕಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಿರ್ತದಪ್ಪ ಅಂತಂದ್ರೆ, ಈ ಪರ್ಪೆಂಡಿಕ್ಯುಲರ್ ಇದ್ದಂಥದ್ದನ್ನ ತನ್ನ ಡೈರೆಕ್ಷನ್ ಒಳಗೆ ಇದನ್ನ ಟರ್ನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತದೆ. ಅದಕ್ಕದು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಲ್ಲ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಇದ್ರದ್ದು ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಾಗಿತ್ತಂದ್ರೆ, ಟೌ ಈಕ್ವಲ್ ಟು ಪಿ ಕ್ರಾಸ್ ಇ ಅಂತ ಬರೀಬೇಕು. ಇದು ಕ್ರಾಸ್ ಪ್ರಾಡಕ್ಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಒನ್ ಮೋರ್ ಥಿಂಗ್. ಯಾವಾಗ ನೀವು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಡ್ತೀರಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಆಗ ಇದ್ರ ಮೇಲೆ ಏನಾಗ್ತದೆ, ಬರೀ ಟಾರ್ಕ್ ಮಾತ್ರ ಆಕ್ಟ್ ಆಗ್ತದೆ. ಯಾವಾಗ ನೀವು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ, ನೀವು ಇದೇ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಂದ್ರೆ ಏನಾಗ್ತದ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಅದ್ರ ಮೇಲೆ ನೆಟ್ ಫೋರ್ಸ್ ಆಕ್ಟ್ ಆಗ್ತಿರ್ತದೆ, ಆಮೇಲೆ ಟಾರ್ಕ್ಯೂ ಆಕ್ಟ್ ಆಗ್ತಿರ್ತದೆ, ಎರಡೂ ಕೂಡ ಆಕ್ಟ್ ಆಗ್ತದೆ. ಇಲ್ಲಿ ನಮಗೆ ನೆಟ್ ಫೋರ್ಸ್ ಎಷ್ಟು ಬರ್ತದೆ, 0 ಬರ್ತದೆ. ಯಾಕೆ 0 ಬರ್ತದೆ ಸ್ವಲ್ಪ ವಿಚಾರ ಮಾಡ್ರಿ. ಈಗ ನೋಡಿ, ಒಂದು ವಸ್ತು ಅದ, ಇದ್ರ ಮೇಲೆ ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಆಗಿ ಫೋರ್ಸ್ ಆಕ್ಟ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಇದ್ರ ಮೇಲೆ ನೆಟ್ ಫೋರ್ಸ್ 0 ಇರ್ತದೆ. ಯಾವಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇದ್ದಾಗ ಬರೀ ಅದ್ರ ಮೇಲೆ ಟಾರ್ಕ್ಯೂ ಆಕ್ಷನ್ ಮಾತ್ರ ಇರ್ತದೆ. ನಾನ್ ಯೂನಿಫಾರ್ಮ್ ಫೀಲ್ಡ್ ಒಳಗೆ ಅದರ ಮೇಲೆ ನೆಟ್ ಫೋರ್ಸು ಕೂಡ ಆಕ್ಟ್ ಆಗ್ತದೆ, ಆಸ್ ವೆಲ್ ಆಸ್ ಟಾರ್ಕ್ಯೂ ಕೂಡ ಆಕ್ಟ್ ಆಗ್ತದೆ. ಓಕೆ, ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನಪಿಟ್ಕೊಂಡಿದ್ದೀವಿ. Okay students, so we will continue this. Potential energy of a dipole in uniform electric field. So this is also in one of the annual examination 5 questions it has appeared. Okay, so what will happen here, so whenever we keep the electric field, sorry, the dipole in an electric field, so it will experience the torque. So actually the electric field wanted to move the electric dipole in the direction of the electric field.
so that there will be a potential energy will be developed if we do the work against this torque. Okay, ಈಗ ನೋಡ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಏನಾಗುತ್ತದೆ ಇಲ್ಲಿ ಈ ಟಾರ್ಕ್ ಆಕ್ಟ್ ಆಗಿ ಈ ರೀತಿ ಇದು ಬೆಂಡ್ ಆಗಿರ್ತದೆ ಯಾವುದು ಎಲೆಕ್ಟ್ರಿಕ್ ಡೈಪೋಲ್. ಯಾವಾಗ ನಾವು ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಅಗೇನ್ಸ್ಟ್ ಅಂದ್ರೆ ಅದೇನಾಗ್ತದೆ ಈ ರೀತಿ ಅದನ್ನ ಟರ್ನ್ ಮಾಡಕ್ಕೆ ನೋಡಕತ್ತದ ಅದಕ್ಕೆ ಅಪೋಸಿಟ್ ಆಗಿ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡ್ತಂದ್ರೆ ಅದು ಮಾತ್ರ ಹೊರಗೆ ಪೊಸಿಷನ್ ಬರ್ತದೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಈ ರೀತಿ ಅಲೈನ್ಮೆಂಟ್ ಮಾಡ್ಕೊಳ್ಳೋ ಟೈಮ್ನಾಗ ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ನಾವು ಯಾವಾಗ ಅದು ಅಪೋಸಿಟ್ ಆಗಿ ಫೋರ್ಸ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಅದು ಏನಾಗ್ತದೆ ಅಪೋಸಿಟ್ ಆಗಿ ಫೋರ್ಸ್ ಮಾಡಿದಾಗ ಅದು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗ್ತದೆ. ಮತ್ತೆ ಅದು ಅಲೈನ್ಮೆಂಟ್ ಏನಾಗ್ತದಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಸರ್ಟನ್ ಆ್ಯಂಗಲ್ ಇದು ಅಲೈನ್ಮೆಂಟನ್ನು ತೋರಿಸ್ತದೆ. ಓಕೆ, ಈಗ ನೋಡ್ರಿ ನಮ್ಗೆ ಗೊತ್ತಿರೋ ಪ್ರಕಾರ ಸೊ ಆ್ಯಸ್ ವಿ ನೋ whenever we keep the electric dipole in the uniform electric field, a torque will be act over this, that is will write this as PE sin theta. Okay, so here if we move the electric dipole for the small angle d theta, then small amount of work done, that is we will take as a dw, that will is nothing but tau into d theta will take. Okay, so here what is the value of tau? That is Pe sin theta into d theta. Okay, so you can call this as 1 and 2. This is a small amount of work. If the dipole is rotated from theta 1, certain angle theta 1 to theta 2, if we bend, then total amount of work done we will get by integrating this equation on both the sides. So this is dw. So if we integrate this equation on both the sides, what we will do is integration of dw theta 1 to theta 2, integration from theta 1 to theta 2 of this one, that is Pe sin theta d theta. Okay, so integration differences will get cancelled. So work done W equal to, so this is the integration of sin theta. Okay, we will as a minus cos theta. Minus cos theta, theta 1 to theta 2. Okay, look, ಈ P ಅಂತಂದ್ರೆ ಏನ್ರಿ ಪೊಟೆನ್ಷಿಯಲ್, ಇದು ಏನು P ಅಂತಂದ್ರೆ ಡೈಪೋಲ್ ಮೂಮೆಂಟ್, E ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಎರಡು ಕಾನ್ಸ್ಟೆಂಟ್ ಹೊರಗಡೆ ತಗೊಂಡಿದ್ದೀವಿ. ಸೈನ್ ಥೀಟಾದು ಇಂಟಿಗ್ರೇಷನ್ ಏನಾಗ್ತದೆ ಮೈನಸ್ ಆಫ್ ಕಾಸ್ ಥೀಟಾ ಆಗ್ತದೆ. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಆಸ್ ಯೂಸಲ್ ಬರ್ತೀರಿ. ಸೊ ಇವಾಗ ಥೀಟಾ ಇದ್ದಲ್ಲಿ ಏನು ಮಾಡ್ತೀರಿ, ಒಂದ್ಸಲ ಅಪ್ಪರ್ ಲಿಮಿಟ್ ಫಿಲಪ್ ಮಾಡ್ತೀರಿ, ಇನ್ನೊಂದ್ಸಲ ಲೋವರ್ ಲಿಮಿಟ್ ಅನ್ನು ಫಿಲಪ್ ಮಾಡ್ತೀರಿ. ದಟ್ ಈಸ್ W equal to minus of Pe cos theta 2 minus cos theta 1. Okay, if theta 1 equal to 90 degree and theta 2 equal to some angle theta, then how we can write this above equation? W equal to minus of Pe, here cos of theta minus this is 0, so we can write this as W equal to minus of Pe cos theta. Okay, this is the amount of work done. So amount of work done is equal to the potential energy, therefore potential energy equal to minus Pe cos theta. So this is the expression for the potential energy stored in the electric dipole if we keep the dipole in the uniform electric field. Uniform electric field ಒಳಗ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅನ್ನು ಇಟ್ಟೇವೆ ಅಂತಂದ್ರೆ ಅದರಲ್ಲಿ ಸ್ಟೋರ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಎನರ್ಜಿ. ಓಕೆ,
ಆಮೇಲೆ ಇಲ್ಲಿ ಸ್ವಲ್ಪ ನೀವು ನೋಟ್ ಪಾಯಿಂಟ್ಸ್ ಅನ್ನು ನೋಡಬೇಕಾಗಿತ್ತಂದ್ರೆ ಸೊ ಏನಂದ್ರೆ ಫಾರ್ಮುಲಾ u ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಥೀಟಾ. ಓಕೆ, ಫಸ್ಟ್ ಥೀಟಾ ಈಕ್ವಲ್ ಟು 0 ಇತ್ತು ಅನ್ಕೊಳ್ಳಿ. ಕಾಸ್ ಆಫ್ 0 ಇಸ್ ಏನು ಕೊಡ್ತದೆ ನಮ್ಗೆ ಈ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಪಿ ಇ ಅಂತ ಬರ್ತದೆ. ಕಾಸ್ ಆಫ್ 0 ಇಸ್ 1 ಅಂದ್ರೆ ಇಲ್ಲಿ ಮೈನಸ್ ಪಿ ಇ ಉಳ್ಕೋತದೆ ಈ ಈಕ್ವೇಶನ್. ಅಂದ್ರೆ ಈ ಟೈಮಲ್ಲಿ ಏನಿರ್ತದಪ್ಪ ಅಂತಂದ್ರೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಏನಿರ್ತದಪ್ಪ ಅಂತಂದ್ರೆ ಮಿನಿಮಮ್ ಪೊಟೆನ್ಷಿಯಲ್ ಅನ್ನು ಹೊಂದಿರ್ತದೆ. ಯಾವುದು? ಎಲೆಕ್ಟ್ರಿಕ್ ಡೈಪೋಲ್. ಎರಡನೇದು ಈ ಥೀಟಾ ಈಕ್ವಲ್ ಟು 90 ಡಿಗ್ರಿ, ಥೀಟಾ 90 ಡಿಗ್ರಿ ಆದರೆ ಕಾಸ್ ಆಫ್ 90 0 ಆಗ್ತದೆ. ಆಗ ಟೌ ಈಕ್ವಲ್ ಟು ನಮ್ಗೆ ಏನು ಬರ್ತದಪ್ಪ ಅಂತಂದ್ರೆ 0 ಬರ್ತದೆ. ಓಕೆ, ಸಾರಿ ಟೌ ಅಲ್ಲ, ಪೊಟೆನ್ಷಿಯಲ್ ಎನರ್ಜಿ ಯು. ಮೂರನೇದರಲ್ಲಿ ಥೀಟಾ ಈಕ್ವಲ್ ಟು ಏನಪ್ಪ ಅಂದ್ರೆ 180. ಥೀಟಾ ಈಕ್ವಲ್ ಟು 180 ಆದಾಗ ಯು ಈಕ್ವಲ್ ಟು ಏನು ಬರ್ತದೆ ಪ್ಲಸ್ ಪಿ ಇ ಅಂತ ಬರ್ತದೆ. ಪ್ಲಸ್ ಪಿ ಇ ಅಂತಂದ್ರೆ ಇಲ್ಲಿ ನಮ್ಗೆ ಪೊಟೆನ್ಷಿಯಲ್ ಎನರ್ಜಿ ಎಂತದಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಇರ್ತದೆ ಯಾವಾಗ 180 ಡಿಗ್ರಿ ಇರ್ತದೆ. ಓಕೆ, ಆಮೇಲೆ ಇದನ್ನ ನಾವು ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ, ಇದನ್ನ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಕೂಡ ಕರಿತೀವಿ. ಓಕೆ, ಆಮೇಲೆ ಇದು ವೆಕ್ಟರ್ ಫಾರ್ಮ್ ನ ಬರೀಬೇಕಾಗಿತ್ತು ಅಂತಂದ್ರೆ ಇದು ಡಾಟ್ ಪ್ರಾಡಕ್ಟ್ ಅಲ್ಲಿ ಬರ್ತದೆ. ದಟ್ ಈಸ್ ಪಿ ಈಕ್ವಲ್ ಟು ಪಿ ಡಾಟ್ ಇ ಅಂತ ಬರ್ತದೆ. ಇದು ನಮ್ಮ ವೆಕ್ಟರ್ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಇವುಗಳೆಲ್ಲ ಇಂಪಾರ್ಟೆಂಟ್ ಡೆರಿವೇಷನ್ಸ್ಗಳವೆ, ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳೋರಿಗೆ ಲಕ್ಷ್ಯ ವಹಿಸಿ. ಓಕೆ, ನೆಕ್ಸ್ಟ್ ಪೀರಿಯಡಲ್ಲಿ ಕಂಟಿನ್ಯೂ ಮಾಡೋಣ.